ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ ಅಂತಲೇ ಹೇಳ್ಬೋದು. ಇವತ್ತಿನ ರಂಗೋಲಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ರಂಗೋಲಿ ಜೊತೆಗೆ ಒಂದು ಹೆಲ್ದಿ ರೆಸಿಪಿ ಮತ್ತು 2 ನಾರ್ಮಲ್ ರೆಸಿಪಿ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತು ಇವತ್ತಿನ ವ್ಲಾಗಲ್ಲಿ ಎಷ್ಟೊಂದು ಜನ ಮೋಸ್ಟ್ ರಿಕ್ವೆಸ್ಟೆಡ್ ಟಾಪಿಕ್ ಅಂತಲೇ ಹೇಳ್ಬೋದು. ಹೌಸ್ ವೈಫ್ ಹೇಗಿರಬೇಕು, ಹೌಸ್ ವೈಫ್ ಅಂತಲೇ ಅಲ್ಲ, ಮದುವೆ ಆಗಿದ ತಕ್ಷಣ ಲೇಡೀಸ್ಗೆ ಅಂತ ಕೆಲವು ಕ್ವಾಲಿಟೀಸ್ ಬರಲೇಬೇಕು. ಈ ಕ್ವಾಲಿಟೀಸ್ ಇಲ್ಲ ಅಂದರೆ ಕಷ್ಟ. ಆಮೇಲೆ ಸಂಸಾರನ ಅಚ್ಚುಕಟ್ಟಾಗಿ ನಿಭಾಯಿಸ್ಕೊಂಡು ಹೋಗಬೇಕು. ವೇಸ್ಟ್ ಮಾಡಬಾರ್ದು, ನಾವು ಟೆನ್ಷನ್ ಮಾಡ್ಕೋಬಾರ್ದು, ಮನೇಲೆಲ್ಲ ಬ್ಯಾಲೆನ್ಸ್ ಮಾಡಬೇಕು. ಹೇಳ್ತೀವಿ ಹೌಸ್ ವೈಫ್ ಏನು, ಜಸ್ಟ್ ಹೌಸ್ ವೈಫ್ ಅಂತ ಹೇಳ್ತೀವಿ. ಬಟ್ ಒಂದಿನ ನಾವು ಎದ್ದೇಳಲಿಲ್ಲ, ಹುಷಾರಿಲ್ದಂಗೆ ಮಲ್ಕೊಂಬಿಟ್ಟಿದ್ದೀವಿ ಅಂದರೆ ಮನೆಯಲ್ಲಿ ಏನೋ ಒಂದು ಬ್ಯಾಲೆನ್ಸ್ ಇರೋದೇ ಇಲ್ಲ, ಎಲ್ಲ ಹೆಚ್ಚು ಕಡಿಮೆ ಆಗೋಗಿರುತ್ತೆ. ಸೊ ಅದಕ್ಕೇ ನಾವು ಎಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು ಅಂದರೆ ನಮಗೆ ಯಾವ ರೀತಿ ಗುಣಗಳಿರಬೇಕು ಅಂತ ಇವತ್ತಿನ ಬ್ಲಾಗಲ್ಲಿ ಹೇಳ್ತಾ ಹೋಗ್ತೀನಿ. ಎಲ್ಲೂ ಸ್ಕಿಪ್ ಮಾಡಬೇಡಿ ಆಯಿತಾ. ಎಸ್ಪೆಷಲಿ ನಮಗೆ ಎಷ್ಟೋ ಗುಣಗಳು ಗೊತ್ತಿರುತ್ತೆ ನಮಗೆ ಇದು ಇರಲೇಬೇಕು ಅಂತ, ಬಟ್ ಆದರೂ ಫಾಲೋ ಮಾಡ್ತಾ ಇರಲ್ಲ. ಯಾವ ಗುಣಗಳು ಎಲ್ಲ ಬ್ಯಾಲೆನ್ಸು ಮಾಡಬೇಕು, ಜೊತೆಗೆ ನಾವು ನೆಮ್ಮದಿಯಾಗಿರಬೇಕು. ಮೇಯ್ನಾಗಿ ನಾವು ಅಷ್ಟೇ ಮಾಡೋದು, ನಾವು ತಪ್ಪು ಮಾಡೋದು ಅದೇ. ಎಲ್ಲ ನೋಡ್ಕೋತೀವಿ, ಎಲ್ಲ ಮಾಡ್ತೀವಿ, ನಮಗೇ ಆ ಜಾಗದಲ್ಲಿ ನೆಮ್ಮದಿ ಇರಲ್ಲ, ಖುಷಿ ಇರಲ್ಲ, ರೆಸ್ಪೆಕ್ಟ್ ಇರಲ್ಲ. ಸೊ ಎಲ್ಲ ಬ್ಯಾಲೆನ್ಸ್ ಮಾಡ್ಕೋಬೇಕಲ್ವ. ಸೊ ನಮ್ಮ ಜೀವನ ಅಂದರೆ ನಾವು ಅದರಲ್ಲಿ ಮೇಯ್ನು. ನಾವು ನೆಮ್ಮದಿಯಾಗಿದ್ದೀವಿ ಅಂದರೆ ನಾವು ಸುತ್ತಮುತ್ತಲು ಜನಗಳನ್ನೂ ಚೆನ್ನಾಗಿ ನೋಡ್ಕೋಬೋದು. ನಾವೇ ಡಿಸ್ಟರ್ಬ್ ಆಗಿದ್ದೀವಿ ಅಂದರೆ ಎಲ್ಲ ನೆಗೆಟಿವ್ ಮೈಂಡಿಂದಲೇ ನೋಡೋಕ್ಕೆ ಹೋಗ್ತೀವಿ. ಸೊ ಲೈಫ್ ತುಂಬ ಚೆನ್ನಾಗಿರಲ್ಲ ಅಂತಲೇ ಹೇಳ್ಬೋದು. ಸೊ ವ್ಲಾಗ್ನ ಎಲ್ಲೂ ಸ್ಕಿಪ್ ಮಾಡಬೇಡಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫಸ್ಟ್ ನೋಡಿ ಫ್ರೆಂಡ್ಸ್, ನಾವು ಮದುವೆ ಆಗಿದ ತಕ್ಷಣ ಫಸ್ಟು ನಮಗೆ ತುಂಬ ಇಂಪಾರ್ಟೆಂಟಾಗಿ ಬೇಸಿಕ್ಕಾಗಿ ಬೇಕಾಗಿರೋದು ಏನು ಅಂದರೆ ಪೇಷನ್ಸು. ನಮಗೆ ಪೇಷನ್ಸ್ ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಎಷ್ಟೊಂದು ಚಾಲೆಂಜಸ್ ಬರುತ್ತೆ ಅಂದರೆ ನಾವೆಲ್ಲದಕ್ಕೂ ಪೇಷನ್ಸ್ ಕಳ್ಕೊಂಬಿಡ್ತೀವಿ, ಟೆನ್ಷನ್ ಮಾಡ್ಕೋತೀವಿ, ಆ್ಯಂಗ್ಸೈಟಿ ಕೋಪ ಮಾಡ್ಕೋತೀವಿ. ಅಂದರೆ ಡೈಲಿ ಬೇಸಿಸಲ್ಲಿ ಮಾಡ್ಕೊಳ್ತಾನೇ ಇರಬೇಕು, ಯಾವಾಗಲೂ ಮಾಡ್ಕೊಳ್ತಾ ಇರಬೇಕು. ಬೆಳಗ್ಗೆಯಿಂದನೇ ಸ್ಟಾರ್ಟ್ ಆಗೋದು ನಮ್ಮದು. ಸೊ ನಮ್ಮದು ಚಾಲೆಂಜಸ್ಸು ಹೆಂಗೆ ಅಂದರೆ ನಾವು ಪೇಷನ್ಸ್ ಆಗಿ ಇರಲೇಬೇಕು. ಏನೋ ಒಂದು ಅಂದ್ಕೊಂಡಿರ್ತೀವಿ, ಆಗ್ತಾ ಇರಲ್ಲ. ನಮ್ಮ ಸುತ್ತಮುತ್ತ ಜನಗಳು ನಮಗೆ ಬೇಕಾಗಿರೋ ಥರ ಬಿಹೇವ್ ಮಾಡಲ್ಲ. ಏನೋ ಒಂದು ಕೊಂಕು ಮಾತಾಡೋದು, ಅಥವಾ ಎಲ್ಲ ಚೆನ್ನಾಗೂ ಇರ್ಬೋದು. ನೆಗೆಟಿವ್ ಆಗಿ ಥಿಂಕ್ ಮಾಡೋದು ಬೇಡ, ಎಲ್ಲ ಚೆನ್ನಾಗೂ ಇರ್ಬೋದು, ಚೆನ್ನಾಗಿಲ್ದೇನೂ ಇರ್ಬೋದು. ನೋಡಿ, ಎಲ್ಲ ಚೆನ್ನಾಗಿದ್ದು ಎಲ್ಲರೂ ನಾವು ಅಂದ್ಕೊಂಡಂಗೆ ಇದ್ದರೆ ಲೈಫ್ ಲೀಡ್ ಮಾಡೋದು ಈಸಿ, ಅದು ಚಾಲೆಂಜಿಂಗೇ ಅಲ್ಲ. ನಾವು ಅಂದ್ಕೊಳ್ದಂಗಿಲ್ಲ ಲೈಫು, ಆಮೇಲೆ ಸಿಚುವೇಶನ್ಸು ಎಲ್ಲೂ ಅಷ್ಟೇ, ಎಲ್ಲವೂ ಅಂದ್ಕೊಂಡಂಗಿಲ್ಲ ಅಂದಾಗ ಅದೇ ಚಾಲೆಂಜ್ ಅಲ್ವಾ. ಆಗಲೇ ನಮಗೆ ತುಂಬ ಇಂಪಾರ್ಟೆಂಟ್ ಅಂದರೆ ಪೇಷನ್ಸು. ಈಗ ಪ್ರೆಸೆಂಟ್ಲಿ ಹಿಂಗೆ ಇದೆ, ಮುಂದೆ ಒಳ್ಳೇದು ಆಗೇ ಆಗುತ್ತೆ. ನಾನು ಪೇಷನ್ಸ್ನ ಕಳ್ಕೊಬಾರ್ದು. ಆದಷ್ಟು ಕೋಪ ಮಾಡ್ಕೊಳಕ್ಕೆ ಹೋಗಬೇಡಿ. ತಾಳ್ಮೆ ಅನ್ನೋದು ಏನು ತಾಳ್ಮೆ ಅಂದರೆ, ನಮಗೇನೋ ಕೋಪ ಬರ್ತಾ ಇರುತ್ತೆ, ರಿಯಾಕ್ಟ್ ಆಗೋಕ್ಕೆ ಹೋಗಬಾರ್ದು. ಪಟ್ಟಂತ ವಾಪಸ್ ಕೊಟ್ಬಿಡೋದು, ಆಮೇಲೆ ಕಿರ್ಚಾಡ್ಬಿಡೋದು, ಟೆನ್ಷನ್ ಮಾಡ್ಕೊಳ್ಳೋದು, ಇದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಏನೇ ಒಂದು ಅಡುಗೆ ವಿಷಯ ಇರಲಿ, ಮನೆ ರಿಲೇಷನ್ಶಿಪ್ ವಿಷಯ ಇರಲಿ, ಸಿಚುವೇಶನ್ಸ್ ಇರಲಿ, ಮನೆ ದೊಡ್ಡೋರಿರಲಿ ಅಥವಾ ಚಿಕ್ಕವರಿರಲಿ, ಏನಾನ ಒಂದು ಟೆನ್ಷನ್ಸ್ ಕೊಡ್ತಾರೆ. ಅಥವಾ ನಮ್ಮ ಹೆಲ್ತ್ ಪ್ರಾಬ್ಲಮೇ ಚೆನ್ನಾಗಿರಲ್ಲ, ಆದರೂ ನಾವು ಎದ್ದು ಮಾಡ್ತಾ ಇರಬೇಕು. ಎಷ್ಟೇ ಮಾಡಿದ್ರೂ ಒಂದು ರೆಕಗ್ನಿಷನ್ ಇರಲ್ಲ. ಇದೆಲ್ಲ ಹೌಸ್ ವೈಫ್ದು ಕಾಮನ್ ಪ್ರಾಬ್ಲಮ್ಸ್ ಅಂತಲೇ ಹೇಳ್ಬೋದು. ಅಂದರೆ ನಮಗೇನೆ ಅಷ್ಟು ಅನಿಸ್ತಾ ಇರುತ್ತೆ, ಇಷ್ಟು ಮಾಡ್ತೀವಲ್ವ, ಬಟ್ ಆದರೂ ಏನೂ ಒಂದು ರೆಕಗ್ನಿಷನ್ ಇಲ್ಲ. ವೆರಿ ರೇರ್ ನಮ್ಮ ಮನೆಯಲ್ಲಿ ಹೌಸ್ ವೈಫ್ಗೆ ಅಯ್ಯೋ ನೀನು ಇಷ್ಟೊಂದು ಮಾಡ್ತೀಯಾ ಅಂತ ರೆಕಗ್ನೈಸ್ ಮಾಡೋದು ತುಂಬ ರೇರ್. ಬಟ್ ಆದರೂ ಕೂಡ ನಮ್ಮ ರೆಸ್ಪಾನ್ಸಿಬಿಲಿಟಿನ ನಾವು ನ್ಯೂಟ್ರಲ್ ಎಕ್ಸ್ಪೆಕ್ಟೇಷನ್ಸ್ ಜೊತೆ ಮುಂದೆ ತೊಗೊಂಡು ಹೋಗ್ತಾನೆ ಇರಬೇಕು. ನಾವು ಯಾವಾಗ ಎಕ್ಸ್ಪೆಕ್ಟ್ ಮಾಡ್ತೀವಿ, ಹೀಗೇನೋ ಒಂದು ಕಷ್ಟಪಟ್ಟು ಒಂದು ರೆಸಿಪಿ ಮಾಡಿರ್ತೀವಿ, ಚೆನ್ನಾಗಿದೆ ನೀನು ತಿಂದ್ಯಾ ಅಂತ ಏನೋ ಒಂದು ಅನಿಸುತ್ತೆ. ಅದು ನಾರ್ಮಲ್ ಹ್ಯೂಮನ್ ಟೆಂಡೆನ್ಸಿ, ಆ ಥರ ಕೇಳಲಿ ಅಂತ ಅನಿಸುತ್ತೆ. ಬಟ್ ನಾವು ಎಕ್ಸ್ಪೆಕ್ಟ್ ಮಾಡಿರ್ತೀವಿ, ಆ ಸೈಡಿಂದ ಏನೂ ರೆಸ್ಪಾನ್ಸ್ ಬರಲ್ಲ ಅಂದರೆ ಎಷ್ಟು ಬೇಜಾರಾಗುತ್ತೆ ಅಂದರೆ 2ರಷ್ಟು 3ರಷ್ಟು ಬೇಜಾರಾಗುತ್ತೆ. ಸೊ ಅದಕ್ಕೇ ಆಬ್ವಿಯಸ್ಲಿ ನಮಗಿರೋ ಒಂದೇ ಸೊಲ್ಯೂಷನ್ ಅಂದರೆ ಎಕ್ಸ್ಪೆಕ್ಟೇ ಮಾಡೋಕ್ಕೆ ಹೋಗಬೇಡಿ. ಈಗ ಒಂದು ವರ್ಕ್ ಪ್ಲೇಸಲ್ಲಿ ಹೋಗ್ತೀರಲ್ಲ, ನೀವು ಹೌಸ್ ವೈಫ್ ಅಂತ ಅಂದ್ಕೊಳ್ಳೇಬೇಡಿ. ಈಗ ನಿಮ್ಮದು ಆ್ಯಕ್ಚುಲಿ ಈ ವರ್ಲ್ಡ್ಗೆ ಬಂದಿದ್ದೀವಿ ಅಂದರೆ ಏನೋ ಕೆಲಸಕ್ಕೇ ಬಂದಿರ್ತೀವಿ ನಾವು, ಒಂಥರ ಕೆಲಸ ಅದು. ಇಂಟರ್ನ್ ಏನು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗ್ಬಾರ್ದು. ಈಗ ನಾವು ನೋಡಿ, ಒಂದು ಜಾಗದಲ್ಲಿ ವರ್ಕ್ ಮಾಡೋಕ್ಕೆ ಹೋಗ್ತೀವಿ ಹೊರಗಡೆ ಅಂದರೆ ನಾವು ಕರ್ತವ್ಯ ನಾವು ಮಾಡ್ಕೊಳ್ತಾ ಹೋಗಬೇಕು ಆಯಿತಾ. ಅವ್ರು ಏನೋ ಅಪ್ರಿಷಿಯೇಟ್ ಮಾಡ್ತಾರೆ, ಇವ್ರು ಏನೋ ಅಪ್ರಿಷಿಯೇಟ್ ಅಲ್ಲ, ಕರೆಕ್ಟಾಗಿ ಸಿನ್ಸಿಯರಾಗಿ ನಮ್ಮ ಕರ್ತವ್ಯ ಒಂದು ಜವಾಬ್ದಾರಿ ತೊಗೊಳೋದು ಕಲಿತ್ಬಿಡ್ಬೇಕು. ಕಷ್ಟ ಆಗುತ್ತೆ ಆ್ಯಕ್ಚುಲಿ. ಮದುವೆಗೆ ಮೊದಲು ಏನು ಮಹಾರಾಣಿ ಥರ ಇರ್ತೀವಿ ಅಪ್ಪ ಅಮ್ಮನ ಮನೆಯಲ್ಲಿ, ಎಲ್ಲ ಫುಲ್ ಪ್ಯಾಂಪರಿಂಗು, ಎಲ್ಲ ಎದುರುಗಡೆ ಸಿಗ್ತಾ ಇರುತ್ತೆ, ನಮ್ಮದೇ ಹಠ ಮಾಡ್ತಾ ಇರ್ತೀವಿ, ಏನೋ ಒಂದು ನಡೀತಾ ಇರುತ್ತೆ. ಬಟ್ ಮದುವೆ ಆದಮೇಲೂ ಈ ಲೆವೆಲ್ಗೆ ನಾವು ಎಕ್ಸ್ಪೆಕ್ಟೇಷನ್ಸ್ ಮಾಡ್ತಾ ಇರೋದು, ಗಂಡನ ಮನೆಯಲ್ಲೂ ಹಾಗೆ ಇರಬೇಕು,
ನಾನು ರಾಣಿ ಥರನೇ ಲೈಫ್ನ ಲೀಡ್ ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದೇ ತಪ್ಪು. ಎಲ್ಲ ಸ್ವಲ್ಪ ಕಾಂಪ್ರಮೈಸ್ ಇರುತ್ತೆ. ಮತ್ತು ರೆಸ್ಪಾನ್ಸಿಬಿಲಿಟೀಸ್ ತೊಗೋಬೇಕು. ಬೆಳಗ್ಗೆ ಎದ್ದೇಳಬೇಕಾಗತ್ತೆ, ಅಚ್ಚುಕಟ್ಟಾಗಿ ಕೆಲಸ ಮಾಡ್ಕೋಬೇಕಾಗತ್ತೆ, ಮತ್ತು ಎಲ್ಲ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೋಬೇಕು. ನಾವು ಖುಷಿಯಾಗಿರಬೇಕು, ಮಕ್ಕಳು ಓದಿಸ್ಬೇಕು, ಆಮೇಲೆ ಹಸ್ಬೆಂಡ್ಗೂ ಒಳ್ಳೆ ಸಜೆಷನ್ಸ್ ಕೊಡ್ತಾ ಇರಬೇಕು. ಎಲ್ಲ ರೀತಿಯಲ್ಲೂ ಅಡುಗೆ ಬರ್ತಾ ಇಲ್ಲ ಅಂದರೆ ನಾವು ಇಂಪ್ರೂವ್ ಮಾಡ್ಕೋಬೇಕು, ಕ್ಲೀನಾಗಿ ಮನೆ ಮೇಂಟೈನ್ ಮಾಡ್ಕೋಬೇಕು. ಸೊ ಪ್ರತಿಯೊಂದು ಈಗ ನಮಗೆ ಅಂತಲ್ಲ, ಮದುವೆ ಆಗಿದ ತಕ್ಷಣ ಈಗ ಜೆಂಟ್ಸ್ಗೂ ರೆಸ್ಪಾನ್ಸಿಬಿಲಿಟಿ ಚೇಂಜ್ ಆಗುತ್ತೆ. ಮದುವೆಗೆ ಮೊದಲಿದ್ರು ಹೆಂಗಿದ್ರು ಅದೇ ಥರ ಇರೋಕ್ಕಾಗಲ್ಲ. ಸ್ವಲ್ಪ ಅರ್ನಿಂಗ್ಸ್ನ ಜಾಸ್ತಿ ಮಾಡ್ಕೋಬೇಕಾಗತ್ತೆ, ಪೇಷನ್ಸ್ ತರ್ಕೋಬೇಕಾಗತ್ತೆ ಅವ್ರೂ ಕೂಡ. ಆಮೇಲೆ ಹಿಂಗೆ ಬ್ಯಾಲೆನ್ಸ್ ಮಾಡೋದು, ಸೇವಿಂಗ್ಸ್ ಹಿಂಗೆ ಮಾಡೋದು. ಸೊ ಪ್ರತಿಯೊಬ್ರಿಗೂ ಅವ್ರದ್ದೇ ಆದ ಒಂದು ರೋಲ್ ಅಂತ ಇರುತ್ತೆ. ಸೊ ನಮಗೆ ಯಾಕೆ ಈ ಕಷ್ಟ ಅಂತ, ನಮಗೆ ಯಾಕೆ ಅಂತ ಕೇಳ್ತಿದ್ರೆ ಒಂಥರ ಗಿಲ್ಟ್ ಫೀಲ್ ಆಗಿಬಿಡುತ್ತೆ. ಅಯ್ಯೋ ನಾವೇ ಏನು ಕಷ್ಟಪಡಬೇಕು ಅಂತ. ಸೊ ಸುಮ್ಮನೆ ನಾರ್ಮಲಾಗಿ ಲೈಫ್ ಲೀಡ್ ಮಾಡ್ತಾಯಿದ್ರೆ ಅದು ಇಷ್ಟು ಕಷ್ಟ ಆಗಲ್ಲ. ಅಯ್ಯೋ ನಾನೇ ತುಂಬ ಕಷ್ಟಪಡ್ತಾ ಇರೋದು ಅಂದ್ಕೊಂಡ್ರೆ ನಾವು ನೆಗೆಟಿವ್ ಆಗಿ ಮಾತಾಡ್ತಿದ್ರೆ ತಲೆಯಲ್ಲಿ ನೆಗೆಟಿವ್ ಆಗೇ ಹೋಗ್ತಾ ಇರುತ್ತೆ. ಸೊ ಪಾಸಿಟಿವ್ ಆಗಿ ಮಾತಾಡಿ, ನಾನು ಸ್ಟ್ರಾಂಗು, ಅದಕ್ಕೆ ನನಗೆ ಇಷ್ಟು ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದಾರೆ. ಈಗ ಯಾವ್ದಾನ ಆಫೀಸಲ್ಲಿ CEO ಆಗಿ, ಎಕ್ಸಿಕ್ಯೂಟಿವ್ಸ್ ಆಗಿ, ಮ್ಯಾನೇಜರ್ ಆಗಿ ಯಾರನ್ನ ಕೂರಿಸ್ತಾರೆ? ಯಾರಿಗೆ ಕೆಪಬಿಲಿಟಿ ಇದೆ ಅವ್ರಿಗೆ ತಾನೇ ಕೂರಿಸೋದು. ಸೊ ನನಗೆ ಕೆಪಬಿಲಿಟಿ ಇದೆ, ನನಗೆ ಎಲ್ಲ ಮ್ಯಾನೇಜ್ ಮಾಡ್ಕೊಳ್ಳೋ ಶಕ್ತಿ ಇದೆ, ಅದಕ್ಕೆ ನಾನು ಈ ಮನೆ ಎಲ್ಲ ನಿಭಾಯಿಸ್ಕೊಂಡು ಹೋಗ್ತೀನಿ. ಈ ರೀತಿ ಪಾಸಿಟಿವ್ ಆಗಿ ಯೋಚನೆ ಮಾಡಿ. ನನ್ನನ್ನು ಅವ್ರು ಹೆಂಗನ ಟ್ರೀಟ್ ಮಾಡ್ಕೊಳ್ಳಿ, ಕರೆಕ್ಟಾ? ಅವ್ರು ನಮ್ಮನ್ನು ಸ್ಲೇವ್ ಥರ ನೋಡ್ತಾರೋ, ಅವ್ರು ನಮ್ಮನ್ನು ಅದು ಅವ್ರ ಆ್ಯಟಿಟ್ಯೂಡು. ನಾನು ಹೇಳ್ತೀನಲ್ಲ, ಅವ್ರ ಆ್ಯಟಿಟ್ಯೂಡ್, ಅವ್ರ ಮನಸ್ಥಿತಿ ಅದು. ಸೊ ಅದಕ್ಕೂ ನಮಗೂ ಸಂಬಂಧ ಇಲ್ಲ. ನನ್ನ ಜೀವನ ನಾನು ಹೇಗೆ ಯೋಚನೆ ಮಾಡ್ಕೋಬೇಕು ನನ್ನ ಕೈಲಿರುತ್ತೆ. ನನಗೆ ಎಲ್ಲ ಬ್ಯಾಲೆನ್ಸ್ ಮಾಡಿಕೊಂಡು ಎಲ್ಲ ಜವಾಬ್ದಾರಿಗಳನ್ನ ತೊಗೊಂಡು ಹೋಗುವಂಥ ಶಕ್ತಿ ಇದೆ, ಅದಕ್ಕೆ ನಾನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಸೊ ಈ ರೀತಿ ಎಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿ ಪ್ರತಿಯೊಂದು ಚಿಕ್ಕ ಚಿಕ್ಕ ವಿಷಯನೂ ಖುಷಿಯಿಂದ ಮಾಡಿ, ಎಂಜಾಯ್ ಮಾಡಿ. ಯಾವಾಗ ಅದು ಬರ್ಡನ್ ಅಂತ ಅನ್ಕೋತಿರೋ ಮತ್ತು ಬೇರೆಯವ್ರಿಗೋಸ್ಕರ ಮಾಡೋಕ್ಕೆ ಹೋಗಬೇಡಿ. ಅದು ತುಂಬ ದಿನ ನಡೆಯಲ್ಲ ಆ್ಯಕ್ಚುಲಿ. ಯಾರನ್ನೋ ಒಬ್ಬರು ಪ್ಲೀಸ್ ಮಾಡೋಕ್ಕೋಸ್ಕರ, ಯಾರ್ದೋ ಒಬ್ಬರು ಭಯಕ್ಕೋಸ್ಕರ ಇಲ್ಲ. ನೀವು ಇಷ್ಟಪಡಿ. ಅವ್ರ ಭಯದಿಂದ ಮಾಡೋ ಬದಲು ನೀವು 5 ಗಂಟೆಗೆ ನೀವು ಇಷ್ಟಪಟ್ಟು ಎದ್ದೇಳಿ. ಅಯ್ಯೋ ಅವ್ರು ಬೈತಾರೆ, ಇವ್ರು ಬೈತಾರೆ ಅಂತ ಎದ್ದೇಳೋ ಬದಲು ನಿಮಗೆ ನೀವೇ ನಿಮ್ಮ ಲೈಫ್ನ ಟ್ರಾನ್ಸ್ಫಾರ್ಮೇಷನ್ ಮಾಡ್ಕೋಬೋದು. ಒಂದು ಸಿಚುವೇಶನ್ಸ್ನ ಚೇಂಜ್ ಮಾಡಬೇಕು ಲೈಫಲ್ಲಿ. ನಮಗಿಷ್ಟ ಆಗದೇ ಇರೋವಂಥ ಸಿಚುವೇಶನ್ಸ್ನ ಚೇಂಜ್ ಮಾಡಬೇಕು. ಇಲ್ಲ ಅಂದರೆ ಅದು ನೋಡುವಂಥ ಪರ್ಸ್ಪೆಕ್ಟಿವ್ನ ಚೇಂಜ್ ಮಾಡ್ಕೋಬೇಕು ನಾವು. ಈಗ ಬೆಳಗ್ಗೆ 5 ಗಂಟೆಗೆ 4 ಗಂಟೆಗೆ ಎದ್ದೇಳಬೇಕು ಅಂತ ಯಾರ್ದಾದ್ರು ಮನೇಲಿ ರೂಲ್ ಇರುತ್ತೆ, ಆಯಿತಾ? ಅದನ್ನು ನಾವು ಹಿಂಸೆ ಪಟ್ಕೊಂಡು ಕೆಲವೆಲ್ಲ ಅಳ್ತಿರ್ತಾರೆ. ನನ್ನ ಫ್ರೆಂಡು ಅವ್ರ ಮನೇಲಿ ಸ್ಟ್ರಿಕ್ಟು ರೂಲ್ ಅದು, 4 ಗಂಟೆಗೆ ಎದ್ದೇಳಬೇಕು, ರಾತ್ರಿ 9 ಗಂಟೆಗೆ ಮಲ್ಕೋಬೇಕು. ಅದೇನೋ ಅದು ಸ್ಟ್ರಿಕ್ಟ್ ರೂಲ್ ಅದು ಅವ್ರ ಮನೇಲಿ. ಅವಳು ಅಳ್ತಿರ್ತಾಳೆ, ಅಯ್ಯೋ ಹೋಗು ನಾನು ಆರಾಮಾಗಿ 10 ಗಂಟೆವರೆಗೂ ಮಲಗ್ತಾ ಇದ್ದೆ, ಇಲ್ಲಿ ಏನು 4 ಗಂಟೆಗೆ ಎದ್ದೇಳಬೇಕು ಹಾಗೆ ಹೀಗೆ ಅಂತ. ಆಮೇಲೆ ಅವಳಿಗೇನೆ ಈ ಥರ ಅನಿಸ್ತು, ಇಲ್ಲ ನಾನು ಕಷ್ಟಪಟ್ಟು ಎದ್ದೇಳೋಕ್ಕಿಂತ ಇದೇ ನನ್ನ ಡಿಸಿಷನ್ ಇದು. ನನ್ಗೆ ಏನೋ ಒಂದು ಪಾಸಿಟಿವಿಟಿ ನೋಡ್ಬೋದಲ್ಲ. 4 ಗಂಟೆಗೆ ಎದ್ದರೆ ಎಷ್ಟು ಫ್ರೆಶ್ ಮೈಂಡು, ಅದನ್ನೆಲ್ಲ ಪಾಸಿಟಿವ್ ಆಸ್ಪೆಕ್ಟ್ಸ್ನ ನೋಡಿದ್ರೆ ಯಾವುದು ಕಷ್ಟ ಆಗಲ್ಲ ಫ್ರೆಂಡ್ಸ್. ಕಷ್ಟದ ಸಿಚುವೇಶನ್ಸ್ನ ಇಷ್ಟಪಟ್ಟು ಎಂಜಾಯ್ ಮಾಡಿದ್ರೆ ಡೆಫಿನೆಟ್ಲಿ ಅದು ಕಷ್ಟ ಆಗಲ್ಲ. ಸೊ ಯೋಚನೆ ಮಾಡಿ, ನಾವು ಎಷ್ಟು ದಿನ ಆಯಿತಾ, ನನ್ನ ಕ್ವೆಶ್ಚನ್ನು, ಎಷ್ಟು ದಿನ ಅಂತ ಕೊರಗ್ತಿರ್ತೀವಿ, ಎಷ್ಟು ದಿನ ಅಂತ ಅಳ್ತಾ ಇರ್ತೀವಿ. ಸೊ ಅದೇ ಲೈಫು, ಬೇರೆ ಆಪ್ಷನ್ನೇ ಇಲ್ಲ. ನಾವು ಆ ರೀತಿಯೇ ಇರಬೇಕು ಅಂದರೆ ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡಿ ಅದನ್ನು. ನನಗೆ ಇಷ್ಟಪಟ್ಟು ಕ್ಲೀನ್ ಮಾಡಿ, ಇಷ್ಟಪಟ್ಟು ಕೆಲಸ ಮಾಡಿ, ಅಡುಗೆ ಮಾಡಿ. ಸೊ ಆಗ ನಿಮಗೆ ಬರ್ಡನ್ ಅಂತ ಅನಿಸಲ್ಲ. ಬೇರೆ ಆಪ್ಷನ್ ಇಲ್ಲ ಅಂತ ಹೇಳ್ತಾರಲ್ಲ, ಬೇರೆ ಆಪ್ಷನ್ ಇದ್ದರೆ ನಿಮ್ಗೆ ಹೆಂಗೆ ಬೇಕೋ ಆ ಥರ ಇರಿ, ಆಯಿತಾ? ಸೊ ಅದಕ್ಕೇ ಒಂದು ಹೌಸ್ ವೈಫು ಅಂತ ಅಂದಿದ ತಕ್ಷಣ, ಹೌಸ್ ವೈಫು ಅಂತಲ್ಲ, ಒಂದು ವೈಫ್ ಆಗಿದ ತಕ್ಷಣ ಈ ಥರ ಎಷ್ಟು ಗುಣಗಳು ಆಗುತ್ತೆ. ಮಕ್ಕಳ ವಿಷಯದಲ್ಲಿ ಎಷ್ಟು ಟೆನ್ಷನ್ ಆಗ್ತಿರತ್ತೆ ಅಂದರೆ, ಮಕ್ಕಳು ಹೇಳಿದ ಮಾತು ಕೇಳಲ್ಲ, ಕೆಲವು ಸತಿ ಡಿಸಿಪ್ಲಿನ್ ಕಲಿಯಲ್ಲ, ಪ್ರತಿಯೊಂದು ವಿಷಯನೂ ಹೇಳ್ಕೊಡ್ಬೇಕಾಗುತ್ತೆ. ಏನೇ ಅವ್ರು ಕಲ್ತಿಲ್ಲ, ಒಂದು ಫಂಕ್ಷನ್ಗೆ ಹೋದಾಗ, ಏದಾನ ರಿಲೇಟಿವ್ಸ್ ಮನೆಗೆ ಹೋದಾಗ ಏನೇ ಒಂದು ಅವ್ರು ಮಿಸ್ಬಿಹೇವ್ ಮಾಡಿದ್ರೆ ಅನ್ನೋದೇ ತಾಯಿನ, ನೀನು ಯಾವ ಥರ ಬೆಳೆಸಿದ್ಯಾ ನೋಡು, ನಿನ್ನ ಮಕ್ಕಳನ್ನ ಹೆಂಗೆ ಬಿಹೇವ್ ಮಾಡ್ತಿದ್ದಾರೆ, ಹೆಂಗೆ ಬೆಳೆಸಿದ್ಯಾ ನೋಡು ಅಂತಲೇ ಅನ್ನೋದು. ಸೊ ಅದು ಎಲ್ಲದಕ್ಕೂ ನಾವು ಮೆಂಟಲಿ ಪ್ರಿಪೇರ್ ಆಗಿಬಿಡ್ಬೇಕು. ಏನಕ್ಕೆ ಅಂದರೆ ಪ್ರಪಂಚನ ಇದ್ದಕ್ಕಿದ್ದಂಗೆ ರಾತ್ರೋರಾತ್ರಿ ಚೇಂಜ್ ಮಾಡೋಕ್ಕಾಗಲ್ಲ. ದಿ ಬ್ಲೇಮ್ ಪಾಯಿಂಟ್, ಟಾರ್ಗೆಟ್ ಪಾಯಿಂಟೇ ಲೇಡೀಸು ಅನ್ನೋ ಲೆವೆಲ್ಗೆ ಪ್ರಪಂಚ ಆಗೋಗಿದೆ. ಅದಕ್ಕೇ ಬೇರೆಯವ್ರು ಯಾರೋ ಅಂತಾರೆ ಅಂತಲ್ಲ, ನನ್ನ ಮಕ್ಕಳು ನನಗೆ ಚೆನ್ನಾಗಿರಬೇಕು. ದೊಡ್ಡವರಾದಮೇಲೆ ಅವರು ಒಬ್ಬರ ಕೈಯಲ್ಲಿ ಅನ್ನಿಸ್ಬಾರ್ದು, ನನಗೂ ಬರ್ಡನ್ ಆಗಬಾರ್ದು ಅಂದರೆ ನಾನು ಅಚ್ಚುಕಟ್ಟಾಗಿ ಈಗಲಿಂದನೇ ಅವ್ರಿಗೆ ಬುದ್ಧಿವಾದ ಹೇಳಬೇಕು. ಹಾಗಂತ ಹಿಟ್ಲರ್ ಹಾಕಕ್ಕೆ ಹೋಗಬಾರ್ದು. ಪ್ರತಿಯೊಂದು ಎಷ್ಟು ಸೂಕ್ಷ್ಮ ಗೊತ್ತಾ ನನಗೂ ಅನಿಸುತ್ತೆ. ನಾನು ಏನಾದರೂ ಬ್ಯಾಕ್ ಟು ಬ್ಯಾಕ್ ಹೇಳ್ತಾ ಇದ್ದೀನಿ ಅಂದರೆ, ಈಗ ನನ್ನ ದೊಡ್ಡ ಮಗಳು ಸ್ವಲ್ಪ ದೊಡ್ಡವಳಾಗಿದ್ದಾಳೆ, ಅಮ್ಮ ತುಂಬ ಹೇಳ್ತೀಯಮ್ಮ ನೀನು ಅಂತಾಳೆ ಅವಳು. ಅದಕ್ಕೆ ನಾವು ಹೆಂಗೆ ಹೇಳ್ಬೇಕು ಅಂದರೆ, ಸುಮ್ಮನೆ ಫ್ರೆಂಡ್ ಥರ. ಮೊನ್ನೆ ಏನೋ ಗುರುರಾಜ್ ಕರ್ಜಿಗಿ ಅವ್ರದ್ದು ನೋಡ್ತಾ ಇದ್ದೆ, ಒಂದು 5 ಇಯರ್ಸ್ವರೆಗೂ ಪನಿಷ್ಮೆಂಟ್ ಮಾಡಬೇಕಂತೆ. ಆಮೇಲೆ ಸ್ವಲ್ಪ ಟೀಚರಾಗಿ ಅವ್ರಿಗೆ ಎಲ್ಲ ಬುದ್ಧಿವಾದ ಹೇಳಬೇಕಂತೆ. ಒಂದು 16 ಇಯರ್ಸ್ ಆಗಿದೆ ಅಂದರೆ, ಈಗ 16 ಅಲ್ಲ 13 ಇಯರ್ಸ್ಗೆ ಒಂಥರ ಫ್ರೆಂಡ್ ಥರನೇ ಇರಬೇಕು. ನೋಡು ಹಿಂಗೆ ಮಾಡು, ನಮ್ಮ ಅನುಭವಗಳನ್ನ ಹೇಳ್ಕೋಬೇಕು. ನಾನು ಅದೇ ಹೇಳ್ತಿದ್ದೆ,
ಈ ಥರ ಮನೇನ ನೀಟಾಗಿ ಇಟ್ಕೊಳ್ಳೋ ವಿಷಯದಲ್ಲಿ. ಈಗ ರಜಾ ಅಲ್ವಾ, ಸ್ವಲ್ಪ ಹೇಳ್ತಾ ಇರ್ತೀನಿ ನಾನು ಕಾಲೇಜ್ಗೆ ಹೋಗಿದ ತಕ್ಷಣ, ನೋಡು ಒಂದು ಸೆಕ್ಷನ್ ಸೆಲೆಕ್ಟ್ ಮಾಡ್ಕೊ, ನೀಟಾಗಿ ಮಾಡು. ಡೈಲಿ ಹೋಮ್ವರ್ಕ್ ಕೊಡ್ತಾ ಇರ್ತೀನಿ. ಡೈಲಿ ಹ್ಯಾಂಡ್ ರೈಟಿಂಗ್ ಬರೀಬೇಕು, ಟೇಬಲ್ಸ್ ಬರೀಬೇಕು. ಮತ್ತು ನನ್ನ ದೊಡ್ಡ ಮಗಳಿಗೆ ಆಲ್ರೆಡಿ 8th ಸ್ಟ್ಯಾಂಡರ್ಡ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ನಾನು. ಜಾಸ್ತಿ ಅಲ್ಲ, ಡೈಲಿ 1 ಅವರ್ 1.5 ಅವರ್ ಜಸ್ಟ್ ಓದೋದು. ಮ್ಯಾಥ್ಸ್ ಒಂದು 3/4 ಗಂಟೆ, ಸೈನ್ಸ್ ಒಂದು 3/4 ಗಂಟೆ. ನಾನು ಸ್ವಲ್ಪ ಪ್ರಿಫರೆನ್ಸ್ ಅದಕ್ಕೆ ಕೊಡ್ತೀನಿ. ಯಾಕಂದರೆ ಬೇರೆದೆಲ್ಲ ಹೆಂಗ ಕೋಪಪ್ ಮಾಡ್ಕೋತಾಳೆ, ಅವ್ಳಿಗೆ ಇಷ್ಟ ಆಗುತ್ತೆ, ಎಲ್ಲ ಕೋಪಪ್ ಮಾಡ್ಕೋತಾಳೆ. ನೋಡಿ, ಒಂದು ಮದರ್ ಆಗಿ, ವೈಫ್ ಆಗಿ ಎಷ್ಟು ರೋಲ್ಸು ಅಂದರೆ ಅವಳಿಗೂ ಅಷ್ಟೇ ತುಂಬ ಹೇಳಕ್ಕೆ ಹೋಗಬಾರ್ದು. ನಿಧಾನಕ್ಕೆ ನೋಡು ಹಿಂಗೆ ಮಾಡಿದ್ರೆ ಈ ಥರ ಸೆಕ್ಷನ್ ಒಂಥರ ಕ್ಲೀನಾಗಿರುತ್ತೆ, ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ನೋಡು ನಿನ್ಗೆ ಇಷ್ಟ ಆದರೆ ಮಾಡು, ಇಲ್ಲಾಂದರೆ ಬೇಡ ಅಂತಲೇ ಹೇಳ್ತೀನಿ. ಫೋರ್ಸ್ ಮಾಡೋಕ್ಕೆ ಹೋಗಲ್ಲ. ಆಗ ನಾವು ಯಾವಾಗ ಫೋರ್ಸ್ ಮಾಡಲ್ಲ, ಒಂದು ಫ್ರೆಂಡ್ಲಿ ರೀತಿಗೆ ಯಾವಾಗ ಹೇಳ್ತೀವಿ, ಅವಳು ಥಿಂಕ್ ಮಾಡ್ತಾಳೆ ಹೌದಲ್ವಾ ಅಂತ. ಬರೋಷ್ಟ್ರಲ್ಲಿ ನೀಟ್ ಮಾಡಿರ್ತಾಳೆ ಗೊತ್ತಾ, ಎಷ್ಟು ನೀಟ್ ಮಾಡಿರ್ತಾಳೆ. ಕೆಲವು ಸತಿ ಫ್ರಿಜ್ ಮೇಲೆ ಅನಾವಶ್ಯಕ ವಸ್ತುಗಳು ಎಲ್ಲ ಇದ್ದೇ ಇರುತ್ತೆ, ಅದನ್ನು ಡಿಕ್ಲಟರ್ ಮಾಡೋದು. ಮತ್ತು ನಿನ್ನೆ ಎಲ್ಲ ಕೂತ್ಕೊಂಡು ಅವಳ್ದು ಯಾವ್ಯಾವ ಬುಕ್ಸ್ ಬೇಡ ಅದನ್ನೆಲ್ಲ ತೆಗೆದ್ಲು. ಈಗ ನೆಕ್ಸ್ಟ್ ಯಾವ್ದು ಬೇಡ ಅದನ್ನು ತೂಕಕ್ಕೆ ಹಾಕಬೇಕು, ಯಾವ್ದು ಬೇಕು ಸ್ವಲ್ಪ ಅದು ಇದು ಓದ್ತಾನೆ ಇರ್ತೀನಿ ಅಂತ ಬುಕ್ಸ್ ಎಲ್ಲ ಇಟ್ಕೊಂಡಿದ್ದಾಳೆ. ಸೊ ಆ ರೀತಿ ಸ್ವಲ್ಪ ಜವಾಬ್ದಾರಿಗಳನ್ನ ಅವ್ರಿಗೂ ಕಲಿಸ್ತಾ ಬಂದರೆ, ಏಕ್ದಮ್ ಜವಾಬ್ದಾರಿ ತೊಗೋಬೇಕು ಅಂದರೆ ಆ್ಯಕ್ಚುಲಿ ಕಷ್ಟ ಆಗುತ್ತೆ. ಈವನ್ ಜೆಂಟ್ಸ್ಗೂ ಅಷ್ಟೇ, ಬಾಯ್ಸ್ಗೂ ಅಷ್ಟೇ, ಗರ್ಲ್ಸ್ಗೂ ಅಷ್ಟೇ. ಬಾಯ್ಸ್ಗೂ ಅಷ್ಟೇ, ಚಿಕ್ಕ ಪುಟ್ಟ ಅವ್ರೇನಾದ್ರು ಸ್ಟಡೀಸ್ಗೆ ಹೊರಗಡೆ ಹೋಗ್ತಾ ಇದ್ದಾರೆ ಅಂದರೆ, ಕುಕ್ಕಿಂಗ್ ಬರದೇ ಇದ್ದರೆ ಎಷ್ಟು ಚಿಕ್ಕ ಪುಟ್ಟ ವಿಷಯನೂ ದೊಡ್ಡ ಪ್ರಾಬ್ಲಮ್ ಆಗೋಗುತ್ತೆ. ಈವನ್ ಹೆಣ್ಮಕ್ಳಿಗೂ ಅಷ್ಟೇ, ಹಿಂಗೆ ಚಾಪಿಂಗ್ ಮಾಡೋದು, ಕಿಚನ್ ಹೆಂಗೆ ಕ್ಲೀನಾಗಿ ಮಾಡಿಟ್ಟು. ಅಯ್ಯೋ, ನನ್ನ ಮಗಳಂತೂ ಕಿಚನ್ ತುಂಬ ಕ್ಲೀನ್ ಮಾಡಿರ್ತಾಳೆ. ನನಗೆ ಎಸ್ಪೆಷಲಿ ಪೀರಿಯಡ್ಸ್ ಟೈಮಲ್ಲೆಲ್ಲ, ಈಗಲೇ ಅಂತಲ್ಲ, ಅವಳು 6th 5th ಸ್ಟಾರ್ಟ್ ಮಾಡ್ಕೊಂಬಿಟ್ಲು. ಈಗ ಸ್ವಲ್ಪ ನೀಟಾಗಿ ಇನ್ನೂ ನೀಟ್ ಮಾಡ್ತಾಳೆ. ನಾನು ಎಲ್ಲ ಅಡುಗೆ ಮಾಡಿ ಬಂದುಬಿಟ್ರೆ ನನ್ನ ಕೈಲಿ ಆಗ್ತಿಲ್ಲ, ಕಿಚನ್ ಕ್ಲೀನ್ ಮಾಡಿಬಿಡು ಅಂದರೆ ಮಾಡಿಕೊಡ್ತಾಳೆ. ಸೊ ಹೆಂಗಂದರೆ ಮಕ್ಕಳಲ್ಲಿ ನಮ್ಮ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳೋ ರೀತಿ ಬೆಳೆಸ್ಬೇಕು. ತುಂಬ ರೆಬಲ್ ಆಗಿಬಿಟ್ಟಿರ್ತಾರೆ ಮಕ್ಕಳು. ಒಂದು ಅಯ್ಯೋ ಅನ್ನಲ್ಲ, ಒಂದು ಸಿಂಪತಿ ಇರಲ್ಲ, ಒಂದು ಅರ್ಥ ಮಾಡ್ಕೊಳ್ಳಲ್ಲ ಫೀಲಿಂಗ್ಸ್ನ. ಈ ಥರ ಬೆಳೆಸೋಕ್ಕೆ ತುಂಬ ಬೇಜಾರಾಗುತ್ತೆ. ಅವ್ರನ್ನ ಗ್ರ್ಯಾಜುವಲಿ ನಮ್ಮ ಕಡೆ ತೊಗೊಂಡು ಬರಬೇಕು. ಅವ್ರ ಕಡೆ ಹೋದಂಗೆ ಹೋಗಿ ಅವ್ರಿಗೇನು ಇಷ್ಟ ಆಗುತ್ತೋ ಮಾಡಿಕೊಂಡು, ಫಸ್ಟು ಏನು ಗೊತ್ತಾ, ಪ್ರೀತಿ ಬಾಂಡಿಂಗ್ ಬೆಳೆಸ್ಕೋಬೇಕು ನಮ್ಮದು ಮಕ್ಕಳ ಮಧ್ಯೆ. ಆಮೇಲೆ ಅದನ್ನು ನಿಧಾನಕ್ಕೆ ನಮ್ಮ ಕಡೆ ಕರ್ಕೊಂಬರ್ಬೇಕು. ಈಸಿ ಅಲ್ವೇ ಅಲ್ಲ ಗೊತ್ತಾ. ಎಷ್ಟು ಆರಾಮಾಗಿದ್ವಿ, ನಾನು ಅದೇ ನನ್ನ ಮಗಳಿಗಂತಿದ್ದೆ. ಆಮೇಲೆ ನನ್ನ ಸ್ಟೂಡೆಂಟ್ಸ್ ಜೊತೆ ಅದೇ ಅಂತಿದ್ದೆ, ಎಷ್ಟು ಆರಾಮಾಗಿದ್ವಿ ಸ್ಟೂಡೆಂಟ್ ಲೈಫಲ್ಲಿ. ಓದೋದು ಬಿಟ್ಟರೆ ಬೇರೆ ಏನು ಟೆನ್ಷನೂ ಇರಲ್ಲ. ನಾವು ಬೆಳೀತಾ 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 ಹಿಂಗಾಗೋಗುತ್ತೆ ಅಂದರೆ, ಮಕ್ಕಳು ನಾವೇ ಬ್ಯಾಲೆನ್ಸ್ ಮಾಡು, ಮನೆ ಬ್ಯಾಲೆನ್ಸ್ ಮಾಡು, ವರ್ಕ್ ಬ್ಯಾಲೆನ್ಸ್ ಮಾಡು, ನಮ್ಮನ್ನು ನಾವು ನೋಡ್ಕೋ, ಎಲ್ಲ ಹೊರಗಡೆ ಬ್ಯಾಲೆನ್ಸ್ ಮಾಡು. ಎಷ್ಟು ಚಾಲೆಂಜಸ್ಸಿಂಗ್, ಬಟ್ ಮಾಡ್ತಿರ್ತೀವಿ ನಾವು. ಆ ಥರ ಇದ್ದವರು ಇಂಪ್ರೂವ್ ಆಗೇ ಆಗ್ತೀವಿ. ಸೊ ವಯಸ್ಸು ಆಗ್ತಾ ನಮಗೆ ಒಂದು ಮೆಚುರಿಟಿ ಬರುತ್ತೆ. ಏನು ಮಾಡ್ತಾ ಇರ್ತೀವಲ್ವ, ನಮಗೆ ಪ್ರೌಡ್ ಫೀಲ್ ಆಗುತ್ತೆ. ಯಾವ ಥರ ಇದ್ದವಳು ನಾನು ಹೆಂಗಾಗಿದ್ದೀನಲ್ಲ ಅಂತ ಅನಿಸ್ತಾ ಇರುತ್ತೆ. ನಿಮಗೂ ಆ ಥರ ಅನಿಸುತ್ತಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಯಾಕೆಂದರೆ ಒಂದು ಸರಿ ಕಣ್ಣು ಮುಚ್ಕೊಂಡು ಯೋಚನೆ ಮಾಡಿ, ಯಾವ ರೀತಿ ಇದ್ರಿ ನೀವು ಅಂದರೆ, ಒಂದು 10th ಸ್ಟ್ಯಾಂಡರ್ಡಲ್ಲಿ 9th ಸ್ಟ್ಯಾಂಡರ್ಡಲ್ಲಿ ಯಾವ ರೀತಿ ಇದ್ರಿ ಯೋಚನೆ ಮಾಡಿ. ಕೆಲವ್ರಿಗೆ ಪಾಪ ತುಂಬ ಚಿಕ್ಕ ವಯಸ್ಸಿಂದನೇ ಜವಾಬ್ದಾರಿ ಬಂದಿರುತ್ತೆ. ಅವ್ರಿಗೆ ಪ್ಲಸ್ ಪಾಯಿಂಟ್ ಏನು ಅಂದರೆ, ಮದುವೆ ಆದಮೇಲೆ ಅವ್ರಿಗೆ ಈಸಿಯಾಗಿ ಹೋಗುತ್ತೆ. ಸೊ ನಮಗೆಲ್ಲ ಎಷ್ಟು ಆರಾಮಾಗಿದ್ವಲ್ಲ, ಬರೀ ಓದೋದು ಬಿಟ್ಟರೆ ಇನ್ನೇನೂ ಇಲ್ಲ. ಏನು ವೀಕೆಂಡ್ಸ್ ಬಂದರೆ ಟಿ ವಿ ನೋಡು, ಮೂವಿ ನೋಡು, ಕಾರ್ಟೂನ್ಸ್ ನೋಡು, ಈ ಥರ ಇದ್ದವರು ಈಗ ನೋಡಿ ಟಿ ವಿನೇ ನೋಡೋಲ್ಲ. ಸೊ ಚಿಕ್ಕ ವಯಸ್ಸಲ್ಲಿ ರಿಮೋಟಿಗೆ ಜಗಳ ಆಡ್ತಿರ್ತೀವಿ. ಈಗ ಅಯ್ಯೋ ಯಾರು ನೋಡ್ತಾನೆ ಟಿ ವಿ ಅನ್ನೋಷ್ಟು ಟೈಮೇ ಇರಲ್ಲ. ಸೊ ಆ ಥರ ಎಲ್ಲ ಟ್ರಾನ್ಸಿಷನ್ ಫೇಸು. ಏನೇ ಟ್ರಾನ್ಸಿಷನ್ ಆಗ್ತಾಯಿದ್ರು, ಟ್ರಾನ್ಸ್ಫಾರ್ಮೇಷನ್ಸ್ ಆಗ್ತಾಯಿದ್ರು, ಆದಷ್ಟು ಅದನ್ನು ಎಂಜಾಯ್ ಮಾಡಿದ್ರೆ ಲೈಫು ಬರ್ಡನ್ ಅಂತ ಅನಿಸಲ್ಲ. ಸೊ ತುಂಬ ನಾನೇ ಅನ್ಕೋತೀನಲ್ಲ, ಎಂತೆಂಥ ಜನಗಳನ್ನ ನಾವು ಲೈಫಲ್ಲಿ ಫೇಸ್ ಮಾಡಬೇಕು ಅಂದರೆ, ಕರೆಕ್ಟಾಗಿದ್ದರೂ ನಮ್ಮದೇ ತಪ್ಪು ಅಂತ ಹೇಳ್ತಾರೆ, ಬರ್ಡನ್ಸ್ ಅಂತ ಆಗ್ತಿರುತ್ತೆ. ಮನೆ ಅಂತಲ್ಲ, ನನಗೆ ಕಂಫರ್ಟಬಲ್ ಮನೆ. ಹೊರಗಡೆ ಚಾಲೆಂಜಸ್ ಎಷ್ಟೊಂದು ಅಂತ ಇರುತ್ತೆ. ವರ್ಕ್ ಪ್ಲೇಸೂ ತುಂಬ ಚೆನ್ನಾಗಿರುತ್ತೆ. ಬಟ್ ರಿಲೇಟಿವ್ಸ್ ಇರ್ಬೋದು, ಏನೇ ಇರ್ಬೋದು, ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇರ್ತಾರಲ್ಲ ಅವ್ರ ಮನೆ ಸ್ಟೋರಿ ಮತ್ತು ಅವ್ರದ್ದು ವರ್ಕ್ ಪ್ಲೇಸ್ ಸ್ಟೋರಿ ಎಲ್ಲ ಹೇಳ್ತಿರ್ತಾರಲ್ಲ, ಕೇಳ್ತಾ ಇದ್ರೆ ಅಪ್ಪ ಇಂಥ ಜನಗಳು ಇರ್ತಾರಾ, ಹೀಗೆ ಮೋಸ ಮಾಡ್ತಾರಾ, ಹೀಗೆ ಚುಚ್ಚು ಮಾತಾಡ್ತಾರಾ, ಇದೆಲ್ಲ ಯೋಚನೆ ಮಾಡ್ತಾಯಿದ್ರೆ, ಅವರು ಅವ್ರ ಅನುಭವನ ಹೇಳ್ತಾ ಇದ್ದರೆ ಅವ್ರು ಯಾವ ಲೆವೆಲ್ಗೆ ಸ್ಟ್ರಾಂಗ್ ಆಗಿರ್ತಾರೆ. ಮತ್ತು ಚಾಲೆಂಜಸ್ಸೂ ಅಷ್ಟೇ. ನಾನು ಹೇಳಿದ್ನಲ್ಲ, ಕ್ಲೋಸ್ ಫ್ರೆಂಡು ಪಾರ್ಟ್ನರ್ನ ಕಳ್ಕೊಂಬಿಟ್ರು, ಯಾವ ರೀತಿ ಸ್ಟ್ರಾಂಗ್ ಆಗಿಬಿಡ್ತಾರಪ್ಪ. ನಾವು ಅಂದ್ಕೊಳ್ಳೋದಷ್ಟೇ, ನನ್ನ ಕೈಲಾಗಲ್ಲ. ಎಂಥ ಸಿಚುವೇಶನ್ಸ್ ಬಂದರೂ ನಾವು ಫೇಸ್ ಮಾಡೋಕ್ಕಾಗತ್ತೆ. ಏಕೆಂದರೆ ನಾವು ಅಷ್ಟು ಬಂಡು ಬಿದ್ದೋಗ್ಬಿಡ್ತೀವಿ. ನಾವು ಸ್ಟ್ರಾಂಗ್ ಆಗೋದೇ ಯಾವಾಗಲೂ ಪ್ರಾಬ್ಲಮ್ಸ್ ಬಂದಾಗಲೇ ಅಂತ ಹೇಳ್ತೀನಲ್ವ. ಸೊ ಅದಕ್ಕೇ ಆದಷ್ಟು ನೋಡಿ ಪೇಷನ್ಸಿಂದ ಇರಿ, ಕಡಿಮೆ ಮಾತಾಡಿ. ಏನೇ
ಹಸ್ಬೆಂಡ್ ವೈಫ್ ಎಸ್ಪೆಷಲಿ ರಿಲೇಷನ್ಶಿಪ್ಪಲ್ಲಿ ಏನೇ ಒಂದು ಮನಸ್ತಾಪ ಆದರೂ ಬೇಗ ಬಿಟ್ಬಿಡಿ. ಅದು ನಮಗೇ ಹಾಂಟ್ ಮಾಡೋದು. ನಾವು ತಲೆಯಲ್ಲಿ ಇಟ್ಕೊಂಡು ಅದನ್ನೇ ಥಿಂಕ್ ಮಾಡ್ತಿರ್ತೀವಿ ಅಂದರೆ ಒಂಥರ ಬೇಜಾರಾಗ್ತಾ ಇರುತ್ತೆ. ಸೊ ಅದಕ್ಕೆ ಆದಷ್ಟು ಎಷ್ಟು ಬೇಗ ಅಲ್ಲೇ ಬಿಟ್ಟು ಸಾಲ್ವ್ ಮಾಡ್ಕೊಳ್ತೀರೋ ಅಷ್ಟು ಒಳ್ಳೆಯದು. ಸಾಲ್ವ್ ಮಾಡಿಕೊಂಡ್ರೆ ಬೆಸ್ಟು. ಇಲ್ಲ ಅಂದರೆ ಬಿಟ್ಬಿಡಿ, ಲೆಟ್ ಗೋ ಮಾಡಿಬಿಡಿ. ಆಮೇಲೆ ಸೆಲ್ಫ್ ಕೇರ್ ತೊಗೊಳ್ಳಿ. ತುಂಬ ಕಮಿಟ್ಮೆಂಟ್ ಇಟ್ಕೊಂಡು ಟೈಮ್ ಇಲ್ಲ ನನಗೆ, ವಾಕಿಂಗ್ ಮಾಡೋಕ್ಕೆ ಟೈಮ್ ಇಲ್ಲ, ಒಳ್ಳೆ ಅಡುಗೆ ತಿನ್ನೋಕ್ಕೆ ಟೈಮ್ ಇಲ್ಲ, ಇದೆಲ್ಲ ಮಾಡ್ಕೊಳಕ್ಕೆ ಹೋಗಬೇಡಿ. ಆದಷ್ಟು ಸೆಲ್ಫ್ ಕೇರ್ ತೊಗೊಂಡ್ರೆ ನಾವು ಖುಷಿಯಾಗಿರ್ತೀವಿ. ತುಂಬ ತ್ಯಾಗಗಳು ಮಾಡ್ತಾಯಿದ್ರೆ ಒಂದು ಮೂಮೆಂಟಲ್ಲಿ ಅಯ್ಯೋ ನನ್ನ ಲೈಫಲ್ಲಿ ನಾನೇ ಇಲ್ವಲ್ಲ ಏನಿದು ಅಂತ ಅನಿಸ್ಬಿಡುತ್ತೆ. ಆಮೇಲೆ ಅದಕ್ಕೆ ಡೈಲಿ ಎಕ್ಸಸೈಸ್ ಮಾಡಿ, ವಾಕಿಂಗ್ ಮಾಡಿ, ಏನೋ ಒಂದು ನಿಮಗೋಸ್ಕರ ನೀವು ಮಾಡ್ಕೊಳ್ಳಿ ಅಪ್ಪ, ಆಯಿತಾ. ನೆಕ್ಸ್ಟು ನಿಮಗೋಸ್ಕರ ನೀವು ಬೆಳಕ ಎದ್ದೇಳಿ. ನೀವು ನೋಡಿ ಬೇಕಾದ್ರೆ ಆ ಟ್ರಾನ್ಸಿಷನ್ನು ಎಷ್ಟು ಆ್ಯಕ್ಟಿವ್ ಆಗಿರ್ತೀರ ಅಂದರೆ ತುಂಬ ಖುಷಿಯಾಗಿರ್ತೀರ. ಒಂದು ಅರ್ಧ ಗಂಟೆ ನಿಮಗೋಸ್ಕರ ನಿಮಗೆ ಟೈಮ್ ಸಿಗುತ್ತೆ, 1 ಅವರ್ ನಿಮಗೋಸ್ಕರ ನಿಮಗೆ ಟೈಮ್ ಸಿಗುತ್ತೆ. ಆದಷ್ಟು ಬೇಗ ಎದ್ದು ಬೇಗ ಮಲ್ಕೊಳ್ಳಿ. ಒಂದು 6-8 ಅವರ್ಸು ನೆಮ್ಮದಿಯಾಗಿ ನಿದ್ದೆ ಮಾಡಿ. ತುಂಬ ಕೆಲಸ ಆಗ್ತಿದೆ ಅಂದರೆ ತಲೆ ಕೆಡಿಸ್ಕೋಬೇಡಿ. ಎಷ್ಟು ಕೆಲಸ ಆಗುತ್ತೋ ಬಾಡಿಯಿಂದ ಅಷ್ಟು ಮಾಡಿ. ಬಾಡಿ ಎಷ್ಟು ಆ್ಯಕ್ಟಿವ್ ಆಗಿರುತ್ತೋ ನಮಗೆ ಒಳ್ಳೆಯದು. ವಯಸ್ಸಾಗ್ತಾ ಆಗ್ತಾ ಬಾಡಿ ಮೂಮೆಂಟ್ಸ್ ಇಲ್ಲ, ಒಂದೇ ಕಡೆ ನಾವೇ ಕೂತಿದ್ದೀವಿ ಅಂದರೆ ಏನೇನೋ ಕಾಯಿಲೆಗಳು ಸ್ಟಾರ್ಟ್ ಆಗುತ್ತೆ. ಬಾಡಿ ಸ್ಟ್ರೈನ್ ಆಗ್ತಾಯಿದೆ ಅಂದರೆ ಖುಷಿಪಡಿ, ರಾತ್ರಿ ಒಳ್ಳೆ ನಿದ್ದೆ ಬರುತ್ತೆ. ಚೆನ್ನಾಗಿ ನಿದ್ದೆ ಮಾಡಿ ಬೆಳಗ್ಗೆ ಮತ್ತೆ. ಸೊ ಇದೊಂಥರ ಬಾಡಿ ಒಂಥರ ಮಿಷಿನ್ನು ಅನ್ನಂಗೆ ಚೆನ್ನಾಗಿ ಸರ್ವಿಸ್ ಮಾಡ್ತಾಯಿರಿ. ನೀವು ಎಷ್ಟು ಚೆನ್ನಾಗಿ ಅದನ್ನು ಯೂಸ್ ಮಾಡ್ಕೋತೀರ ಬಾಡಿನ, ಅಷ್ಟು ಚೆನ್ನಾಗಿ ವರ್ಕ್ ಮಾಡ್ಕೊಳ್ಳುತ್ತೆ. ಇಲ್ಲ ಅಂದರೆ ಈಗ ನೋಡಿ, ಒಂದು 2 ವೀಲರನ್ನೇ ಒಂದು ತಿಂಗಳು ಯೂಸ್ ಮಾಡಿಲ್ಲ ಅಂದರೆ ಜಿಡ್ಡು ಹಿಡ್ದೋಗುತ್ತೆ, ಸ್ಟಾರ್ಟ್ ಆಗೋಲ್ಲ ಅದು. ಸೊ ನಮ್ಮ ಬಾಡಿನೂ ಅಷ್ಟೇ. ನೀವು ಎಷ್ಟು ಸುಖವಾಗಿ ಸಾಕ್ತಿರೋ ಕಾಯಿಲೆಗಳು ಅಷ್ಟೇ ಬಂದು ಕೂತ್ಕೊಳ್ಳುತ್ತೆ. ಬಾಡಿ ಜಿಡ್ಡು ಹಿಡ್ದೋಗುತ್ತೆ, ಲೇಝಿ ಫೀಲ್ ಮಾಡುತ್ತೆ. ಆ್ಯಕ್ಟಿವ್ ಆಗಿ ಇರೋಕ್ಕೆ ಟ್ರೈ ಮಾಡಿ, ಆಯಿತಾ. ಸೊ ಅದಕ್ಕೇ ಯಾವುದೇ ಒಂದು ಲೈಫ್ ಆದರೂ ಎಸ್ಪೆಷಲಿ ಈ ಹೌಸ್ ವೈಫ್ದು ರೋಲ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಎಲ್ಲದಕ್ಕೂ ನಾನೇ ಪರ್ಫೆಕ್ಟು, ನಾನೇ ಮಾಡಬೇಕು, ಪರ್ಫೆಕ್ಷನ್ಗೆ ಹೋಗೋಕ್ಕೆ ಹೋಗಬೇಡಿ. ಮಾಡ್ತಾಯಿರಿ. ನಿಮ್ಮ ಕೈಲಿ ಎಷ್ಟಾಗುತ್ತೋ ಬೆಸ್ಟ್ ವರ್ಷನ್ ಆಫ್ ಯು. ಯಾವಾಗಲೂ ಹೇಳಂಗೆ, ನಾನು ಪರ್ಫೆಕ್ಟಾಗಿ ಮಾಡಬೇಕು ಅಂತ ಮಾಡೋಕ್ಕೆ ಹೋಗಬೇಡಿ. ಮತ್ತು ಯಾರ ಮಾತು ತುಂಬ ಸೀರಿಯಸ್ಸಾಗಿ ತೊಗೋಬೇಡಿ. ಲೈಫ್ ಇರೋದೇ ಒಂದು ಚಿಕ್ಕದು. ತುಂಬ ಸೀರಿಯಸ್ಸಾಗಿ ತೊಗೊಂಡು ಎಲ್ಲ ಪರ್ಸ್ನಲಿ ತೊಗೊಂಡು ಅದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಮತ್ತು ತೊಗೊಂಡ್ರೆ ಹೆಲ್ಪ್ ತೊಗೊಳ್ಳಿ. ಕೋಪ, ಜಗಳ, ಮನಸ್ತಾಪ ಎಲ್ಲ ಸ್ಟಾಪ್ ಮಾಡಬೇಡಿ. ಬೇರೆಯವ್ರ ಕೈಲಿ ಹೆಲ್ಪ್ ತೊಗೊಳಗಿದ್ರೆ, ಈಗ ನನ್ನ ಮಗಳದ್ದು ಹೇಳಿದ್ನಲ್ಲ, ತೊಗೋತಾ ಇರ್ತೀನಿ. ಯಾಕೆಂದರೆ ನಾನೇನು ರೋಬೋ ಅಲ್ವಲ್ಲ, ನನಗೇನು 10 ಕೈ ಇಲ್ಲ. ಎಲ್ಲ ಮಾಡ್ಕೊಂಡು ಹೋಗಬೇಕು ಅಂದರೆ ಸ್ವಲ್ಪ ಹೆಲ್ಪ್ಗಳನ್ನ ಅದು ಇದು ತೊಗೊಂಡು ಪ್ರಾಕ್ಟಿಕಲಾಗಿ ಥಿಂಕ್ ಮಾಡಿ, ಯಾವ ರೀತಿ ಹೆಂಗೆ ಮಾಡ್ಕೋಬೇಕು. ಆಮೇಲೆ ಎಲ್ಲ ಪ್ಲ್ಯಾನ್ ಪ್ರಕಾರ ಮಾಡ್ಕೊಳ್ಳಿ. ಈ ಥರ ಮಾಡಿಕೊಂಡ್ರೆ ಸ್ವಲ್ಪ ನನಗೆ ಕೆಲಸಗಳು ಈಸಿ ಆಗುತ್ತೆ. ಶಾಪಿಂಗು ಅದೆಲ್ಲನೂ ಅಷ್ಟೇ, ಎಲ್ಲ ಪ್ಲ್ಯಾನೇ. ನಾನು ಪ್ರತಿಯೊಂದು ಎಷ್ಟೊಂದು ವೀಡಿಯೋ ಮಾಡಿದ್ದೀನಿ, ಅದ್ರ ಬಗ್ಗೆ ಮತ್ತೆ ಹೇಳೋಕ್ಕೆ ಇಷ್ಟ ಇಲ್ಲ. ಒಂದು ಪ್ಲ್ಯಾನ್ ಮಾಡ್ಕೊಂಡು ಪ್ರತಿಯೊಂದು ಮಾಡಿ. ಆಗ ನಿಮಗೂ ಟೈಮ್ ಸಿಗುತ್ತೆ, ಎಲ್ರಿಗೂ ಟೈಮ್ ಸಿಗುತ್ತೆ. ಏನೇ ಆದರೂ ಎಂಜಾಯ್ ಮಾಡ್ಕೊಂಡು ಮಾಡಿ. ಆಮೇಲೆ ಈಗ ರಜೆಗಳು ಸ್ಟಾರ್ಟ್ ಆಗಿದೆಯಲ್ಲ, ಈ ರೆಸಿಪಿ ಮಾಡಿಕೊಡಿಯಪ್ಪ. ನಾನು ಪಲಾವು ನಾನು ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ ನಿಮಗೆ ಹೇಗೆ ಮಾಡೋದು ಅಂತ. ಇದು ಹೇಗೆ ಅಂತ ಜಸ್ಟ್ ಪ್ರೊಸೀಜರ್ ತೋರಿಸಿದ್ದೀನಿ. ಇದು ಬ್ರೆಡ್ ರೋಲ್, ಪೊಟ್ಯಾಟೊ ಬ್ರೆಡ್ ರೋಲ್ ಮಾಡಿಕೊಡಿ, ತುಂಬ ಚೆನ್ನಾಗಿರುತ್ತೆ. ಫಸ್ಟು ಆಲೂಗಡ್ಡೆ ತೊಗೊಳ್ಳಿ, ಅದನ್ನು ಬೇಯಿಸಿ, ಸಾಫ್ಟಾಗಿ ಬೇಯಿಸಿ. ಸಿಪ್ಪೆ ತೆಗ್ದೇ ನಾನು ಬೇಯಿಸ್ತೀನಿ ಯಾವಾಗ್ಲೂ. ಆಮೇಲೆ ಸ್ಮ್ಯಾಶ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಸ್ವಲ್ಪ ಗರಂ ಮಸಾಲ, ಚಾಟ್ ಮಸಾಲ, ಸ್ವಲ್ಪ ಬ್ಲ್ಯಾಕ್ ಸಾಲ್ಟು, ಸ್ವಲ್ಪ ಒಂದು ಚಿಟಿಕೆ ಅಷ್ಟೇ, ಮೆಣಸಿನ ಪುಡಿ. ಬ್ಲ್ಯಾಕ್ ಸಾಲ್ಟ್ ಇದ್ದರೆ ಹಾಕ್ಕೊಳ್ಳಿ, ಒಂದು ಚಿಟಿಕೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಹುಳಿ ಬಂದುಬಿಡುತ್ತೆ. ಆಮೇಲೆ ಇದು ಎಗ್ ಮಸಾಲ ಬರುತ್ತೆ, ಇಲ್ಲಾಂದರೆ ಬಿರಿಯಾನಿ ಮಸಾಲ. ನೀವು ಎಗ್ ಮಸಾಲ ಯೂಸ್ ಮಾಡಲ್ಲ ಅಂದರೆ ಬಿರಿಯಾನಿ ಮಸಾಲ ಯೂಸ್ ಮಾಡಿ. ಇದಿಷ್ಟು ಏನೇನು ಮಸಾಲೆ ಐಟಮ್ಸ್, ಮ್ಯಾಗಿ ಮಸಾಲ ಏನಾದಿದ್ರೆ ಹಾಕಿಯಪ್ಪ. ಇದೊಂದು ಚೆನ್ನಾಗಿರುತ್ತೆ. ಅದೆಲ್ಲ ಪೌಡರ್ಸ್ನು ಯೂಸ್ ಮಾಡಿಕೊಂಡ್ರೆ, ಎಲ್ಲ ಜಾಸ್ತಿ ಹಾಕೋಕೆ ಹೋಗಬೇಡಿ, ಫ್ಲೇವರ್ ತುಂಬ ಎನ್ಹ್ಯಾನ್ಸ್ ಆಗೋಗುತ್ತೆ. ಸ್ವಲ್ಪ ಎಲ್ಲ ಹಾಕ್ಕೊಳ್ಳಿ. ಸ್ವಲ್ಪ ಬೇಕಾದ್ರೆ ಅರಿಶಿನ ಯೂಸ್ ಮಾಡ್ಕೊಳ್ಳಿ. ಆಮೇಲೆ ಆಲೂಗಡ್ಡೆನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ತುಂಬ ಉಂಡೆ ಆಗಿ ಇಟ್ಕೊಂಡ್ರೆ ಆ ರೋಲ್ ಮಾಡಿದಾಗ ತುಂಬ ಕಷ್ಟ ಆಗುತ್ತೆ. ಸೊ ಇದೆಲ್ಲ ಪೌಡ್ರು ಮಾಡಿಕೊಂಡು, ಇನ್ನೂ ಬೇಕಾದ್ರೆ ಯಾವ್ದಾನ ಪೌಡರ್ ನಿಮ್ಗೆ ಇಷ್ಟ ಆಗುತ್ತೆ ಅಂದರೆ ಅದನ್ನೆಲ್ಲ ಯೂಸ್ ಮಾಡ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮೇಯ್ನಾಗಿ ನಾನು ಇಲ್ಲಿ ಒಂದು 3 ಆಲೂಗಡ್ಡೆ ತೊಗೊಂಡಿದ್ದೀನಿ. 3ರಲ್ಲಿ ಒಂದು 4-5 ರೋಲ್ಸ್ ಥರ ಆಗುತ್ತೆ. ಇದು ಮಕ್ಕಳಿಗೆ ಎಸ್ಪೆಷಲಿ ಹೊರಗಡೆಯಿಂದ ಈಗ ತಂದು ತಿನ್ನಿಸೋ ಬದಲು ಈ ರೀತಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸಣ್ಣದಾಗಿ ಈರುಳ್ಳಿ ಕಟ್ ಮಾಡ್ಕೊಳ್ಳಿ, ಆಯಿತಾ. ಅದನ್ನು ಹಾಕಿ, ಮತ್ತು ಕೊತ್ತಂಬರಿ ಸೊಪ್ಪು, ಬೇಕಾದ್ರೆ ಇದಕ್ಕೆ ಕ್ಯಾರೆಟ್ ಹಾಕ್ಬೋದು. ನಿಮ್ಮ ಇನೋವೇಟಿವ್ ಯಾವ್ಯಾವ ರೀತಿ, ಬ್ರಾಕೊಲಿ ಸಣ್ಣದಾಗಿ ತುರಿದು ಹಾಕ್ಬೋದು, ತುಂಬ ಒಳ್ಳೆಯದು ಬ್ರಾಕೊಲಿ ಅಂತ ಹೇಳ್ತಾರೆ. ಸಿಕ್ಕಿದ್ರೆ ಹಾಕಿ. ಸ್ವಲ್ಪ ಕ್ಯಾಬೇಜೂ ಹಾಕ್ಕೋಬೋದು. ಎಲ್ಲನೂ ಏನೇ ಹಾಕಿದ್ರೂ ಸಣ್ಣದಾಗಿ ಚಾಪ್ ಮಾಡಿಕೊಂಡು ಹಾಕ್ಕೋಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಉಪ್ಪನ್ನ ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ. ಯಾಕೆಂದರೆ ಯಾವುದೇ ಒಂದು ಫ್ರೈ ಐಟಮ್ ಮಾಡ್ತೀರಾ ಅಂದರೆ ತುಂಬ ಉಪ್ಪು ಹಾಕ್ಬಿಟ್ಟಿದ್ದೀವಿ ಅಂದರೆ ಅದು ಒಂಥರ ತಿನ್ನೋಕ್ಕಾಗಲ್ಲ. ಫ್ರೈಡ್ ಐಟಮ್ಸ್ಗೆ ಉಪ್ಪು ಸ್ವಲ್ಪ ಹಿಂದೆಯೇ ಇರಬೇಕು. ನೋಡಿ, ಇದೆಲ್ಲ ಮಿಕ್ಸ್ ಮಾಡ್ತೀರಲ್ವ, ಇದನ್ನು ಟೇಸ್ಟ್ ಮಾಡಿ ನೋಡಿ. ಆ್ಯಕ್ಚುಲಿ
ಇದು ಮಸಾಲೆ ಟೇಸ್ಟ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಉಪ್ಪು ಬೇಕಾ, ಖಾರ ಬೇಕಾ, ಹುಳಿ ಬೇಕಾ ಅಂತ. ಸೊ ಮೇನ್ ಇದಕ್ಕೆ ಏನು ಗೊತ್ತಾ, ಮಸಾಲೆ ಐಟಮ್ಸೇನೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನಾನಿಲ್ಲಿ ಬ್ರೌನ್ ಬ್ರೆಡ್ ತೊಗೊಂಡಿದ್ದೀನಿ. ನೀವು ಬೇಕಾದ್ರೆ ಮಿಲ್ಕ್ ಬ್ರೆಡ್ಡು, ವೈಟ್ ಬ್ರೆಡ್ಡು ಏನಾನ ತೊಗೋಬೋದು. ಅದರಿಂದ ತುಂಬ ಚೆನ್ನಾಗಿ ಬರುತ್ತೆ ರಿಸಲ್ಟು. ಅದೇ ಹೇಳ್ತಾ ಇದ್ದೆ, ವೈಟ್ ಬ್ರೆಡ್ಡಲ್ಲಿ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಮತ್ತು ನೋಡೋಕ್ಕೂ ತುಂಬ ಒಳ್ಳೆ ಕಲರ್ ಬರುತ್ತೆ. ಬಟ್ ಇದು ಒಂದು 20% ಕಾಂಪ್ರಮೈಸ್ ಮಾಡ್ಕೋಬೋದು. ಬಟ್ ಹೆಲ್ದಿ ವರ್ಷನ್ ಅಲ್ವಾ, ಅದಕ್ಕೆ ನಾನು ಯಾವಾಗಲೂ ಬ್ರೌನ್ ಬ್ರೆಡ್ಡೇ ತರೋದು. ಈ ಥರ ಎಲ್ಲ ಸೈಡ್ಸ್ ಕಟ್ ಮಾಡ್ಕೊಳ್ಳಿ. ತುಂಬ ರೋಸ್ಟ್ ಆದಂಗೆ ಆಗಿಬಿಡುತ್ತೆ, ಆಮೇಲೆ ಫಿನಿಶಿಂಗ್ ಚೆನ್ನಾಗಿ ಬರಲ್ಲ. ಫಸ್ಟ್ ಏನಾದ್ರು ಐಟಮ್ ತಿಂತೀವಿ ಅಂದರೆ ಫಸ್ಟು ಕಣ್ಣಿಂದ ತಿಂತೀವಲ್ವ, ಅದಕ್ಕೆ ನೋಡೋಕ್ಕೆ ತುಂಬ ಚೆನ್ನಾಗಿರಬೇಕು. ಈ ಸೈಡ್ಸ್ನ ಕಟ್ ಮಾಡಿಕೊಂಡು ಈ ಬ್ರೌನ್ ಬ್ರೆಡ್ ಯೂಸ್ ಮಾಡಿದಾಗ ಸ್ವಲ್ಪ ಡೆಲಿಕೇಟ್ ಥರ ಯೂಸ್ ಮಾಡ್ಕೊಳ್ಳಿ. ಯಾಕೆಂದರೆ ಅದು ಅಷ್ಟೊಂದು ಜಿಗುಟಿರಲ್ಲ, ಕಿತ್ತೋಗೋ ಚಾನ್ಸಸ್ ಇರುತ್ತೆ. ಮತ್ತು ಇದು ಕಟ್ ಮಾಡ್ಕೊಂಡಿರ್ತೀವಲ್ವ, ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಪೌಡರ್ ಮಾಡಿಕೊಂಡ್ರೆ ಬ್ರೆಡ್ ಕ್ರಮ್ಸ್ ಮಾಡ್ಕೋಬೋದು. ಆಯಿತಾ, ಈ ರೀತಿ ಒಂದು ಪೀಸ್ನ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಸೈಡ್ಸ್ನ ಹೇಳಿದ್ನೆಲ್ಲ ಇಷ್ಟ ಆದರೆ ಇಟ್ಕೊಳ್ಳಿ, ಇಲ್ಲಾಂದರೆ ತೆಗೆದುಬಿಡ್ಬೋದು. ನೆಕ್ಸ್ಟು ಸ್ವಲ್ಪ ನೀರು, ಒಂದು ಪ್ಲೇಟಲ್ಲಿ ಸ್ವಲ್ಪ ನೀರನ್ನು ತೊಗೊಳ್ಳಿ. ಈ ರೀತಿ ನೋಡಿ, ಇದಿಷ್ಟೇ, ಜಾಸ್ತಿ ತೊಗೊಳಕ್ಕೆ ಹೋಗ್ಬೇಡಿ. ಜಾಸ್ತಿ ತೊಗೊಂಡ್ರೆ ತುಂಬ ಮುದ್ದೆ ಮುದ್ದೆ ಥರ ಆಗಿಬಿಡುತ್ತೆ. ತೊಗೊಳ್ಳೋದೆ ಪ್ರತಿ ಸರಿ ಬೇಕಾದ್ರೆ ಇನ್ನೂ ಸ್ವಲ್ಪ ಹಾಕ್ಕೊಳ್ಳಿ, ಆಯಿತಾ. 2 ಸ್ಪೂನು ಹಾಕ್ಕೊಂಡ್ರೆ ಮತ್ತೆ ಅದು ಹತ್ಕೊಳ್ಳಿ, ಮತ್ತೆ ಅದು ಅಬ್ಸಾರ್ಬ್ ಆಗುತ್ತೆ. ಮತ್ತೆ ನೆಕ್ಸ್ಟ್ ಟೈಮ್ಗೆ ಥರ್ಡ್ ಬ್ರೆಡ್ಗೆ ಮತ್ತೆ ನೀರು ಹಾಕ್ಕೊಳ್ಳಿ. ಒಂದೇ ಸತಿಗೆ ಜಾಸ್ತಿ ನೀರು ಹಾಕ್ಕೊಂಡಿದ್ದೀರಾ ಅಂದರೆ ತುಂಬ ಮೆತ್ತಗಾಗೋಗುತ್ತೆ. ಸುಮ್ಮನೆ ಹಿಂಗೆ ಒಂದು ರೋಲ್ ಮಾಡೋಕ್ಕೆ ಅನುಕೂಲ ಆಗಂಗೆ ಮಾಡ್ಕೋಬೇಕು. ಆಮೇಲೆ ಈಗೇನು ಸ್ಟಫಿಂಗ್ ಮಾಡ್ಕೊಂಡಿದ್ದೀವಲ್ಲ, ಅದಿಷ್ಟು ಒಂದು ಸಿಲಿಂಡ್ರಿಕಲ್ ಶೇಪಲ್ಲಿ ನಾನು ಮುಂದೆ ತೋರಿಸ್ತೀನಿ, ಒಂದು ಮುಷ್ಟಿ ಥರ ಮಾಡಿಕೊಂಡು ಇದನ್ನು ನೀಟಾಗಿ ಕವರ್ ಮಾಡ್ಕೋಬೇಕು. ಆಯಿತಾ, ಬರುತ್ತೆ ನಿಮಗೆ ಸ್ಟಾರ್ಟಿಂಗ್ ಕಷ್ಟ ಆಗುತ್ತೆ ಅಂತ ಅನಿಸುತ್ತೆ. ಆಮೇಲೆ ಅದನ್ನು ನೀಟಾಗಿ ಈ ರೀತಿ ರೋಲ್ ಥರ ಮಾಡ್ಕೊಂಡು ಮುಂದೆ ತೋರಿಸ್ತೀನಿ ನೋಡಿ. ನೀಟಾಗಿ ಆಗುತ್ತಪ್ಪ, ಕಷ್ಟ ಏನಿಲ್ಲ. ಯಾಕಂದರೆ ಇನ್ನು ನೀವು ಮಿಲ್ಕ್ ಬ್ರೆಡ್ಡು ಮತ್ತು ಮೈದಾದು ವೈಟ್ ಬ್ರೆಡ್ ಯೂಸ್ ಮಾಡಿದ್ದೀರಾ ಅಂದರೆ ಅದು ತುಂಬ ಈಸಿ ಮಾಡೋದು. ಸೊ ಈ ರೀತಿ ನೀಟಾಗಿ ಫಿನಿಶಿಂಗು ಸಿಲಿಂಡ್ರಿಕಲ್ ಶೇಪಲ್ಲಿ ತುಂಬ ಚೆನ್ನಾಗಿ ಒಂದು ಮಣೆ ಇರುತ್ತಲ್ಲ, ಚಪಾತಿ ಮಣೆ, ಸೊ ಈ ರೀತಿ ನೀಟಾಗಿ ಬೈಂಡ್ ಮಾಡಬೇಕು. ಇಲ್ಲಾಂದರೆ ಕಿತ್ತೋಗ್ಬಿಡುತ್ತೆ, ಎಣ್ಣೆಲಿ ಎಲ್ಲ ಬಿಟ್ಕೊಂಡ್ಬಿಡುತ್ತೆ, ಅದಿನ್ನು ಕಾಂಪ್ಲಿಕೇಶನ್ಸ್. ಎಣ್ಣೆ ಕಾಗಿರಲಿ, ತುಂಬ ಕಾದಿರಲಿ. ಸೊ ಮೀಡಿಯಮ್ ಫ್ಲೇಮಲ್ಲಿ ಈ ರೀತಿ 2 3 ಮಾಡ್ಕೊಂಡು ಫ್ರೈ ಮಾಡ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಒಳಗಡೆ ಸ್ಟಫಿಂಗ್ಸು ಈರುಳ್ಳಿ ಒಂದು ಸ್ವಲ್ಪ ಬೇಯಬೇಕಾಗುತ್ತೆ, ಅದಕ್ಕೆ ಮೀಡಿಯಮ್ಮು ಲೋ ಫ್ಲೇಮಲ್ಲಿ ಈ ರೀತಿಯೇ ಚೇಂಜ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದರೆ ಸೂಪರ್ ಟೇಸ್ಟಿಯಾಗಿರುವಂಥ ಪೊಟ್ಯಾಟೊ ಬ್ರೆಡ್ ರೋಲ್ ರೆಡಿ ಆಗುತ್ತೆ. ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಬೇಕಾದ್ರೆ ಕೆಚಪ್ಪು, ಸಾಸು, ಮಿಂಟ್, ಪುದೀನ ಚಟ್ನಿ ಈ ಥರದ್ರಲ್ಲಿ ಯಾವುದನ್ನು ಯೂಸ್ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್. ಸೊ ಈ ರೀತಿ ಟ್ರೈ ಮಾಡಿ. ಪಲಾವ್ನು ಟ್ರೈ ಮಾಡಿ. ಮತ್ತು ಒಂದು ಸಲಾಡ್ ತೋರಿಸಿದ್ನಲ್ಲ, ಈ ನಡುವೆ ನನಗೆ ಇದೇ ಇಷ್ಟ ಆಗ್ತಿರೋದು. ಸಮ್ಮರ್ಗೆ ಸಲಾಡು, ಮಜ್ಜಿಗೆ, ನೀರು ಈ ಥರದ್ದೇ ಕುಡಿಬೇಕು ಅನಿಸ್ತಾ ಇದೆ. ಚಿಯಾ ಸೀಡ್ಸು ಕಮೆಂಟ್ ಮಾಡಿದರೆ ಚಿಯಾ ಸೀಡ್ಸ್ ಯೂಸ್ ಮಾಡಿ ಅಂತ ಯೂಸ್ ಮಾಡ್ತಾಯಿದ್ದೀನಿ. ತುಂಬ ಅಂದರೆ ಹೊಟ್ಟೆ ಫುಲ್ ಆದಂಗೆ ಆಗುತ್ತೆ, ಚೆನ್ನಾಗಿ ಅನಿಸುತ್ತೆ. ಸಲಾಡು ಎಲ್ಲ ಮೀಲ್ಗೂ ಸೌತೆಕಾಯಿ, ಕ್ಯಾರೆಟು, ಈರುಳ್ಳಿ, ಟೊಮ್ಯಾಟೊ ಇದೆಲ್ಲ ಆರಾಮಾಗಿ ತಿನ್ಬೋದು, ಹಸಿಯಾಗೆ ತಿನ್ನುವಂಥ ತರಕಾರಿಗಳು. ಸೊ ಅದನ್ನೆಲ್ಲ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಆದಷ್ಟು ಖುಷಿಯಾಗಿ ಲೈಫ್ನ ಲೀಡ್ ಮಾಡಿ. ಇರೋದೊಂದು ಲೈಫು, ಅದನ್ನು ಸುಮ್ಮನೆ ಕಾಂಪ್ಲಿಕೇಟೆಡ್ ಮಾಡ್ಕೊಂಡು ಮಾಡೋದು ಬೇಡ. ಆ್ಯಕ್ಚುಲಿ ಅಂಥ ಒಂದು ಲೈಫ್ನ ಲೀಡ್ ಮಾಡ್ತಾ ಇದ್ದೆ ನಾನು. ನೆಮ್ಮದಿಯಾಗಿ ಬೇಕು ಅಂದರೆ ಯಾರೂ ನೀನು ನೆಮ್ಮದಿಯಾಗಿರು ಅಂತ ನೆಮ್ಮದಿ ಕೊಡಲ್ಲ. ನಮ್ಮ ನೆಮ್ಮದಿನ ನಾವೇ ಹುಡ್ಕೋಬೇಕು, ನಮ್ಮ ನೆಮ್ಮದಿನ ನಾವೇ ತಂದ್ಕೋಬೇಕು. ಸೊ ಎಲ್ಲ ಸಿಚುವೇಶನ್ಸೂ ಈಸಿಯಾಗಿ, ಫೇವರಬಲ್ ಆಗಿ, ಪಾಸಿಟಿವ್ ಆಗಿ ಇರಲ್ಲ. ನಾವು ಅದನ್ನು ಅಡ್ಜಸ್ಟ್ ಮಾಡಿಕೊಂಡು ನಾವು ಅದನ್ನು ಫೇಸ್ ಮಾಡೋದು ಕಲಿಬೇಕು. ಸೊ ಈ ರೀತಿ ವೈಫ್ಗೆ ಅಥವಾ ಮದುವೆ ಆದಮೇಲೆ ಈ ಥರ ಗುಣಗಳಿದ್ಬಿಟ್ರಂತೂ ಆರಾಮಾಗಿ ಲೈಫ್ ಲೀಡ್ ಮಾಡ್ಕೊಂಡು ಹೋಗ್ಬೋದು. ಕಷ್ಟ ಆಗುತ್ತೆ ಸ್ಟಾರ್ಟಿಂಗು, ಬಟ್ ಏನೇ ಆದರೂ ಹೋಗ್ತಾ ಅನುಭವ ಆಗ್ತಾ ಆರಾಮಾಗಿ ಲೈಫ್ನ ಲೀಡ್ ಮಾಡ್ಬೋದು. ಖುಷಿಯಾಗಿರಿ, ನೆಮ್ಮದಿಯಾಗಿರಿ. ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ.